ಪ್ರೇಮ್ ಸರ್ದು ಒಂದು ಜೋಗಿ ಸಿನಿಮಾ ರಿಲೀಸ್ ಆದಾಗ ಜೋಗಿ ಜಾತ್ರೆ ಅಂತ ಮಂಡ್ಯದಲ್ಲಿ ನಡೀತು. ನಾವು ಇನ್ನೂ ಓದ್ತಾ ಇದ್ವಿ ಅವಾಗ. ನಮ್ಮದು PS ಕಾಲೇಜು ಎದುರುಗಡೆನೇ ಥಿಯೇಟರ್, ಗುರುಶ್ರೀ ಥಿಯೇಟರು. ನಾವು ಪ್ರತಿದಿನ ಕಾಲೇಜಿಗೆ ಬಂದು ಗೇಟ್ ಹತ್ರ ಡಿಸೈಡ್ ಮಾಡ್ತಿತ್ತು ಸಿನಿಮಾಗೆ ಹೋಗೋದಾ ಅಥವಾ ಕಾಲೇಜ್ಗೆ ಹೋಗೋದಾ ಅನ್ನೋ ಥರ. ಆ ಥರದ್ದೊಂದು ಸಿನಿಮಾ ಇದ್ದಿದ್ದು ನಮಗೆ. ತುಂಬ ಸಲ ಸಿನಿಮಾ ನೋಡಿದ್ದೀವಿ ಜೋಗಿ ಸಿನಿಮಾನ. ಅದು ಮಾರ್ನಿಂಗ್ ಶೋನೇ ವರಮಹಾಲಕ್ಷ್ಮಿ ಹಬ್ಬದ ದಿನ ರಿಲೀಸ್ ಮಾಡಿದರು. ಮನೆಗೆ ಹಣ್ಣು ತಗೊಬರ್ತೀವಿ ಅಂತೇಳಿ ಸಿನಿಮಾಗೆ ಹೋಗ್ಬಿಟ್ಟು ಬಂದು ಚೆನ್ನಾಗಿ ಓಡಿಸ್ಕೊಂಡು ಈ ಥರದ್ದೆಲ್ಲ ನೆನಪುಗಳು ನಮಗಿದೆ. ಹಾಗಾಗಿ ಈ ಥರ ನಾವು ಚಿಕ್ಕ ವಯಸ್ಸಲ್ಲಿ ಮಾಡಿದಂಥ ನೆನಪುಗಳು ಇವತ್ತು ಇಬ್ಬರು ದಿಗ್ಗಜರು ನಮ್ಮ ಸಿನಿಮಾದೊಂದು ಟೀಸರ್ ಲಾಂಚಿಗೆ ಬಂದಿದ್ದಾರೆ. ಅವ್ರ ಬಗ್ಗೆ ಮಾತಾಡೋದೇ ನನ್ನ ಪುಣ್ಯ ಅಂತ ಅನ್ಕೋತಿದ್ದೀನಿ. ಸಿನಿಮಾ ಚೆನ್ನಾಗಿ ಬಂದಿದೆ ಅಷ್ಟೇ. ಎಲ್ಲರೂ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ, ಅಂದರೆ ನೈಟ್ ಶೂಟೇ ಮಾಡಿದ್ವಿ. ಬಟ್ ಕಷ್ಟಪಟ್ಟಿರೋದಕ್ಕಿಂತ ಎಲ್ಲರೂ ನಾಗಾಭರಣ ಸರ್ ಇಂದ ಹಿಡಿದು ಎಲ್ಲರೂ ಕೂಡ ಇಷ್ಟಪಟ್ಟೆ ಸಿನಿಮಾ ಮಾಡಿದ್ದೀವಿ ನಾವು. ತುಂಬ ಇಷ್ಟ ಆಗಿದೆ ಎಲ್ರಿಗೂ, ಅಷ್ಟೇ ಎಂಜಾಯ್ ಮಾಡಿಕೊಂಡೇ ಮಾಡಿದ್ದೀವಿ. ಹಾಗಾಗಿ ಸಿನಿಮಾದಲ್ಲಿ ಯಾರು ಕೂಡ ನಮಗೆ ಸಮಸ್ಯೆ ಕೊಡದೆ, ಏನು ಡಿಲೇ ಆಗದೆ, ಇನ್ಕ್ಲೂಡಿಂಗ್ ತರುಣ್ ಸರ್. ಹೇಗೆ ಅಂದರೆ ನಾನು ವರ್ಕ್ ಮಾಡೋದಾಗಿಂದನೋ ಅಥವಾ ಪ್ರೊಡ್ಯೂಸರ್ ಅಂತ ನೋಡ್ಕೊಬಂದಿದ್ದೀವಿ. ಸಿನಿಮಾದಲ್ಲಿ ಆ್ಯಸ್ ಎ ಡೈರೆಕ್ಟ್ರು ಏನು ನಂಬರ್ ಆಫ್ ಡೇಸ್ ಶೂಟಿಂಗ್ ಕೊಟ್ಟಿರ್ತೀವೋ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಆದರೆ ನಮ್ಮ ಸಿನಿಮಾದಲ್ಲಿ ನಮಗೆ ನಂಬರ್ ಆಫ್ ಡೇಸ್ನ ಎಕ್ಸ್ಟೆಂಡ್ ಮಾಡ್ಕೊಡ್ತಿತ್ತು ತರುಣ್ ಸರೇ. ಅಂದರೆ ಅಷ್ಟು ಪ್ರೊಡಕ್ಷನ್ ನನಗೆ ಸಪೋರ್ಟ್ ಇರ್ತಿತ್ತು. ನಾವು 3 ದಿನ ಅಂತ ಒಂದು ಲೊಕೇಶನಲ್ಲಿ ಶೂಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ರೆ 2 ದಿನ ಅವರೇ ಎಕ್ಸ್ಟೆಂಡ್ ಮಾಡಿಕೊಡೋರು. ಮಗ ಇದಾಗಲ್ಲ, ಇದು ರಿಸ್ಕ್ ಆಗಿಬಿಡುತ್ತೆ, ಇನ್ನೊಂದು 2 ದಿನ ಇಟ್ಕೊಂಡು ನೀಟಾಗಿ ಮಾಡೋದು ಚೆನ್ನಾಗಿ ಬರುತ್ತೆ ಅನ್ನೋ ಥರದ್ದು ಅಷ್ಟು ದೊಡ್ಡ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಇದನ್ನು ಹೇಳ್ತಿರೋದಂದರೆ ಪ್ರೊಡಕ್ಷನ್ ಇಷ್ಟು ಸಪೋರ್ಟಿವ್ ಆಗಿತ್ತು ನಮಗೆ ಅನ್ನೋ ಥರದಲ್ಲಿ. ಹಾಗಾಗಿ ಅಷ್ಟು ಸಪೋರ್ಟಿವ್ ಆಗಿದೆ ಅಂದರೆ ಅಷ್ಟು ನಂಬಿಕೆನ ನಾವು ಉಳಿಸ್ಕೊಳ್ಳೋಂಥ ಕೆಲಸ ನಾವೆಲ್ಲರೂ ಮಾಡಿದ್ದೀವಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟ್ರೇ, ಥ್ಯಾಂಕ್ ಯು ಸೋ ಮಚ್. ಇದೀಗ ಕನ್ನಡ ಮಣ್ಣಿನ ಕಥೆಯನ್ನು